Hello friends, today we are going to discuss about conjunctions. It is day 8 English grammar series, which is we are going to do it for the exam purpose, which one is HSTR, GPSTR and CRICE exams. Almost it is useful for PDO, FDA and all other competitive exams in which English is compulsory. So let's begin the class. ತಮಗೆಲ್ಲರಿಗೂ ಕೂಡ ಈ ಒಂದು ಇಂಗ್ಲೀಷ್ನ ಸೀರೀಸ್ ತುಂಬ ಹೆಲ್ಪ್ಫುಲ್ ಆಗಿ ಬರ್ತಾ ಇದೆ ಅಂದ್ಕೊಳ್ತೀನಿ. ತಮಗೆ ಇಷ್ಟ ಆದರೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇವತ್ತಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮತ್ತು ಒಂದು ಬ್ರೀಫಾಗಿ ಕಂಜಕ್ಷನ್ ಅಂದರೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಕಂಜಕ್ಷನ್ ಬಗ್ಗೆ ಇನ್ನೂ ಡೀಟೇಲ್ ಆಗಿರ್ತಕ್ಕಂಥ ಕ್ಲಾಸಸ್ಗಳನ್ನು ನಾನು ಮಾಡಿದ್ದೀನಿ, ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಮತ್ತು ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದಿಷ್ಟು ಪುಸ್ತಕಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಮಗೆ ಬೇಕಾದರೆ ಆ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಬೋದು. ವೆಲ್ಕಮ್ ಟು ಡೇ 8 ಆಫ್ ಅವರ್ ಇಂಗ್ಲಿಷ್ ಗ್ರಾಮರ್ ಸೀರೀಸ್. ಟುಡೇ ವಿ ವಿಲ್ ಲರ್ನ್ ಕಂಜಕ್ಷನ್ಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಾಟ್ ಈಸ್ ಅ ಕಂಜಕ್ಷನ್? ಕಂಜಕ್ಷನ್ ಅಂದರೆ ಏನು? ಅ ಕಂಜಕ್ಷನ್ ಇಸ್ ಅ ವರ್ಡ್ ದಟ್ ಜಾಯಿನ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಸೆಂಟೆನ್ಸಸ್. ಸೊ ಕಂಜಕ್ಷನ್ ಅಂದರೆ ಫ್ರೇಸಸ್ ಅಥವಾ ಸೆಂಟೆನ್ಸನ್ನು ಮತ್ತು ಅಥವಾ ವರ್ಡ್ಸ್ಗಳನ್ನು ಜಾಯಿನ್ ಮಾಡ್ತಕ್ಕಂಥದ್ದು ಅಂತ, ಸಂಬಂಧಿ ಪದ ಅಂತ. ಡೆಫಿನೇಷನನ್ನು ನೋಡೋದಾದರೆ ಅ ಕಂಜಕ್ಷನ್ ಇಸ್ ಅ ಜಾಯ್ನಿಂಗ್ ವರ್ಡ್ ಅಂತ. ಇಷ್ಟು ತಿಳ್ಕೊಬೇಕು ಸಿಂಪಲ್ ಆಗಿ. ಕಂಜಕ್ಷನ್ ಅಂದರೆ ಏನು ಅಂದರೆ ಇದೊಂದು ಜಾಯ್ನಿಂಗ್ ವರ್ಡ್ ಅಂತ. ಕಾಮನ್ ಕಂಜಕ್ಷನ್ಸ್ ಯಾವುಗಳನ್ನು ಬಳಸ್ತಾರೆ ಅಂದರೆ ಆ್ಯಂಡ್, ಬಟ್, ಆರ್, ಬಿಕಾಸ್, ಸೊ, ಆಲ್ದೋ, ಇಫ್, ವೈಲ್ ಇವುಗಳನ್ನು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಕಂಜಕ್ಷನ್ಸ್ಗಳು. ಟೈಪ್ಸ್ ಆಫ್ ಕಂಜಕ್ಷನ್ಸ್. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್, ದೇ ಜಾಯಿನ್ ಈಕ್ವಲ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ಸಮಾನ ಆಗಿರ್ತಕ್ಕಂಥ ಪದಗಳನ್ನು ಅಥವಾ ವಾಕ್ಯಗಳನ್ನು ಅವು ಬೆರೆಸ್ತವೆ ಅಂತ, ಜೋಡಿಸ್ತವೆ ಅಂತ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ರಿಯಾ ಆ್ಯಂಡ್ ರೋಹನ್ ಆರ್ ಫ್ರೆಂಡ್ಸ್. ಇಲ್ಲಿ ರಿಯಾ ಮತ್ತು ರೋಹನ್ ಆ್ಯಂಡ್ ಅಂತ ಬಳಸ್ತಾ ಇದ್ದಾರಲ್ಲ, ಆ ರಿಯಾ ಮತ್ತು ರೋಹನನ್ನು ಜೋಡಿಸ್ತಾ ಇದ್ದಾರೆ ಇವರು ಅಂತ. ಐ ಟ್ರೈಡ್ ಹಾರ್ಡ್ ಬಟ್ ಐ ಫೇಲ್ಡ್. ಸೊ ಈ ಎರಡು ವಾಕ್ಯಗಳಲ್ಲಿ ಬಟ್ ಸೇರಿಬಿಟ್ಟು ಒಂದು ವಾಕ್ಯ ಆಗ್ತಾ ಇದ್ದದು ಅಂತ. ಟೀ ಆರ್ ಕಾಫಿ, ಹೀಗೆ. ನೆಕ್ಸ್ಟ್ ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್ಸ್. ದಿ ಜಾಯಿನ್ ಅ ಡಿಪೆಂಡೆಂಟ್ ಕ್ಲಾಸ್ ಟು ಆನ್ ಇಂಡಿಪೆಂಡೆಂಟ್ ಕ್ಲಾಸ್. ಎಕ್ಸಾಂಪಲ್, ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಒಂದು ಡಿಪೆಂಡ್ ಆಗಿರ್ತಕ್ಕಂತಹ ಕ್ಲಾಸನ್ನು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಜಾಯಿನ್ ಮಾಡ್ತಕ್ಕಂಥದ್ದು ಅಂತ. ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಆಲ್ದೋ ಹಿ ವಾಸ್ ಟಯರ್ಡ್ ಹಿ ವರ್ಕ್ಡ್. ಇಲ್ಲಿ ಆಲ್ದೋ ಅನ್ನೋ ಕಂಜಕ್ಷನ್ನ ಬಳಸಿದ್ದಾರೆ. ವಿ ವಿಲ್ ಗೋ ಇಫ್ ಇಟ್ ಡಸಂಟ್ ರೇನ್. ಇಫ್ ಅನ್ನೋದನ್ನು ಬಳಸಿದ್ದಾರೆ ಇಲ್ಲಿ. ಕೋರಿಲೇಟಿವ್ ಕಂಜಕ್ಷನ್ಸ್, ದೇ ವರ್ಕ್ ಇನ್ ಪೇರ್ಸ್. ಅಂದರೆ ಈ ಕೋರಿಲೇಟಿವ್ಗಳು ಯಾವಾಗಲೂ ಪೇರ್ ಆಗಿ ಜೋಡಿ ಜೋಡಿಯಾಗಿ ಇವುಗಳನ್ನು ಬಳಸ್ತಾರೆ ಅಂತ. ಉದಾಹರಣೆಗೆ ಇದರ್, ಆರ್, ನೀದರ್, ನಾರ್, ಬೋತ್, ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಸಾಮಾನ್ಯವಾಗಿ ಜೊತೆಯಲ್ಲಿ ಬಳಸ್ತಕ್ಕಂಥದ್ದು. ಎಕ್ಸಾಂಪಲ್ಸ್, ಈದರ್ ಯು ಆರ್ ಯುವರ್ ಬ್ರದರ್ ವಿಲ್ ವಿನ್. ಬೋತ್ ರವಿ ಆ್ಯಂಡ್ ರಾಣಿ ಆರ್ ಡಾಕ್ಟರ್ಸ್. ನೀದರ್ ರಾಮ್ ನಾರ್ ಶ್ಯಾಮ್ ವಾಸ್ ಪ್ರೆಸೆಂಟ್. ಈ ರೀತಿಯಾಗಿ ನಾವು ಜೊತೆ ಜೊತೆಯಲ್ಲಿ ಬಳಸ್ತೀವಿ ಇವುಗಳನ್ನು ಅಂತ. ಎಕ್ಸಾಮ್ಗೆ ಟಿಪ್ಸು ನೆನ್ಪಿಟ್ಕೊಳ್ಬೇಕಂದ್ರೆ ರಿಮೆಂಬರ್ ದೀಸ್ ಕಾಮನ್ ಕಂಜಕ್ಷನ್ಸ್. ಎಡಿಷನ್ ಆ್ಯಂಡ್, ಚಾಯ್ಸ್ ಆರ್, ಕಾಂಟ್ರಾಸ್ಟ್ ಬಟ್. ಅಂದರೆ ಎಡಿಷನಲ್ಲಿ ಹೇಳಬೇಕಾದ್ರೆ, ಕೂಡಿಸ್ಬೇಕಾದ್ರೆ ನಾವು ಆ್ಯಂಡನ್ನು ಬಳಸ್ತೀವಿ. ಚಾಯ್ಸ್ ಎರಡರಲ್ಲಿ ಚಾಯ್ಸ್ ಮಾಡ್ತಕ್ಕಂಥದ್ದು ಇರುತ್ತಲ್ಲ, ಅಂತಹ ಸಂದರ್ಭ ಇರ್ತಕ್ಕಂಥ ಪ್ರಶ್ನೆ ಅಂದರೆ ಆರ್ ಬಳಸ್ತೀವಿ. ಕಾಂಟ್ರಾಸ್ಟ್ ಇದ್ದಾಗ, ವಿರುದ್ಧ ಭಾಸವ ಇದ್ದಾಗ ಬಟ್ಟನ್ನು ಬಳಸ್ತೀವಿ. ರೀಸನನ್ನು ಹೇಳಬೇಕಾದ್ರೆ ಬಿಕಾಸನ್ನು ಬಳಸ್ತೀವಿ. ರಿಸಲ್ಟ್ ಇದ್ದರೆ ಸೋ ಅಂತ ಬಳಸ್ತೀವಿ. ಇವುಗಳನ್ನು ಸ್ವಲ್ಪ ನಾವು ನೆನ್ಪಿಟ್ಕೊಳ್ಬೇಕು. ಆವಾಗ ನಾವು ಐಡಿಯಾ ಮಾಡ್ಬೋದು, ಗೆಸ್ ಮಾಡ್ಬೋದು ಇಲ್ಲಿ ಯಾವೊಂದು ಕಂಜಕ್ಷನ್ ಸೇರುತ್ತೆ ಅಂತ. ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋಣ. ಮೊದಲನೇದು, ರವಿ ಡ್ಯಾಶ್ ರಾಣಿ ಆರ್ ಕ್ಲಾಸ್ಮೇಟ್ಸ್. ನೀವು ಆನ್ಸರನ್ನು ಗೆಸ್ ಮಾಡಿ. ಐ ವಾಸ್ ಲೇಟ್ ಡ್ಯಾಶ್ ದ ಬಸ್ ವಾಸ್ ಡಿಲೇಡ್. ಟೀ ಡ್ಯಾಶ್ ಕಾಫಿ. ಹೀ ಈಸ್ ಪುವರ್ ಡ್ಯಾಶ್ ಆನೆಸ್ಟ್. ಇದರ್ ಯು ಡ್ಯಾಶ್ ಯುವರ್ ಫ್ರೆಂಡ್ ಶುಡ್ ಆನ್ಸರ್.
ಗೆಸ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಸೊ ಇವುಗಳಿಗೆ ಆನ್ಸರು ಆ್ಯಂಡ್, ಬಿಕಾಸ್, ಆರ್, ಬಟ್, ಆರ್. ಸೊ ಕ್ವಿಕ್ಕಾಗಿ ಒಂದಿಷ್ಟು ರಿವಿಷನ್ ಮಾಡೋಣ. ಕಂಜಕ್ಷನ್ ಅಂದರೆ ಜಾಯ್ನಿಂಗ್ ವರ್ಡು. ಅದರಲ್ಲಿ 3 ಟೈಪ್ಸ್ ಇದೆ: ಕೋಆರ್ಡಿನೇಟಿಂಗ್, ಸಬಾರ್ಡಿನೇಟಿಂಗ್, ಕೋರಿಲೇಟಿವ್ ಅಂತ. ಸೊ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇನ್ GPSTR, HSTR, KS, FDA, SDA, PSI, PC, CET, SSC, ಬ್ಯಾಂಕಿಂಗ್ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂದರೆ ಈ ಥರ ಕಂಜಕ್ಷನ್ಸ್ಗಳನ್ನ ಈ ಮೇಲಿನ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಟಿಲ್ ನೌ. I hope it is very helpful to you people. If it is helpful, please share to your friends also, and don't forget to press the like button as well as subscribe. Thank you once again.